ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರಿನ ನಾಯಕಮನ್ ಬಳಿಯಿಂದ ಅಪಹರಣಕ್ಕೊಳಗಾದ 1 ವರ್ಷದ ಮಗುವನ್ನು ಪತ್ತೆ ಮಾಡಿ ಕುಟುಂಬಕ್ಕೆ ಒಪ್ಪಿಸಿದ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಯ ತನಿಖಾ ತಂಡ. ವಿಶ್ವಗುರು ಬಸವಣ್ಣ ಜಗತ್ತು ಕಂಡ ಮಹಾನ್ ದಾರ್ಶನಿಕರು. ಗಣಪತಿ ಸಿರ್ನೂರ್. ಬಸವ ಜಯಂತಿ ಅಂಗವಾಗಿ ಹಾರೂರ್ಗೇರಿ ಬಸವೇಶ್ವರ ಮಂದಿರದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ. 10-11ರಿಂದ ಸರಸ್ವತಿ ಶಾಲೆ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಪ್ರೊಫೆಸರ್ ವೀಣಾ ಜಲಾದೆ. ಬೀದರ್ ಲೋಕಸಭೆ ಮತದಾನ ಮಾಡಿದ ಕ್ಷೇತ್ರದ ಮತದಾರರಿಗೆ ಶುಭಾಶಯ ಹೇಳಿದ ಬಸವರಾಜ ಶೆಟ್ಟಿ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಹುಮ್ಮಸ್ಸಿನಿಂದ ಮೊದಲ ಬಾರಿ ಮತದಾನ ಮಾಡಿದ ಯುವ ಮತದಾರರು ಪ್ರಿಯಸ್ವಾಮಿ ಪ್ರಿಯಾಂಕ ಕಮಠಾಣೆ. ಸುದ್ದಿಯ ವಿವರಗಳು. ಬೀದರ್ ನಗರದ ನಾಯಕಮನ್ ಬಳಿಯಿಂದ 1.5 ವರ್ಷದ ಮಗುವನ್ನು ಅಪಹರಣ ಮಾಡಿದ ಮಹಿಳೆಯನ್ನು ಬಂಧಿಸಿ ಮಗುವನ್ನು ಕುಟುಂಬದವರಿಗೆ ಒಪ್ಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಅವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದರು. ಅಪಹರಣಕ್ಕೊಳಗಾದ ಮಗುವನ್ನು 3 ದಿನದಲ್ಲಿಯೇ ಬೀದರ್ ಜಿಲ್ಲೆಯ ನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಅಪಹರಣಕ್ಕೊಳಗಾದ ಮಗುವನ್ನು 3 ದಿನದಲ್ಲಿಯೇ ಬೀದರ್ ಜಿಲ್ಲೆಯ ನಗರ ಪೊಲೀಸರು ಪತ್ತೆ ಹಚ್ಚಿದ್ದರು. ಮೇ 4ರಂದು ಬೀದರ್ನ ಓಲ್ಡ್ ಸಿಟಿಯ ನಾಯಕಮನ್ನಲ್ಲಿ ಮನೆಯ ಮುಂದೆ ಆಟವಾಡುತ್ತಿದ್ದ 1.5 ವರ್ಷದ ಅರವಿಂದ್ ಎಂಬ ಮಗುವನ್ನು ಮಹಿಳೆಯೊಬ್ಬಳು ಅಪಹರಿಸಿಕೊಂಡು ಹೋಗಿದ್ದಳು. ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಮೇ 4ರಂದು ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆ ತಕ್ಷಣ ಎಚ್ಚೆತ್ತುಕೊಂಡ SP ಚನ್ನಬಸವಣ್ಣ ಅವರು ಮಗು ಪತ್ತೆಗಾಗಿ 3 ಪೊಲೀಸ್ ತಂಡವನ್ನು ರಚನೆ ಮಾಡಿದ್ದರು. ಇದೀಗ ಪೊಲೀಸರು ಹೈದರಾಬಾದ್ನಲ್ಲಿ ಮಗುವನ್ನು ರಕ್ಷಣೆ ಮಾಡಿ ತಾಯಿಯ ಮಡಿಲನ್ನು ಸೇರಿಸಿದ್ದಾರೆ. ದಿನಾಂಕ 4/5/2024ರಂದು ಬೀದರ್ ನಗರ ಪೊಲೀಸ್ ಠಾಣೆಯಲ್ಲಿ ಶ್ರೀಮತಿ ಗಾಯತ್ರಿ ಗಂಡ ವಿಕಾಸ್ ಕುಮಾರ್ ಗುನ್ನಳ್ಳಿ ಅವರು ಠಾಣೆಗೆ ಹಾಜರಾಗಿ ತನ್ನ ದೂರು ನೀಡಿದ್ದು, ನಾಯಕಮನ್ ಹತ್ತಿರ ಬೀದರ್ದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರುತ್ತೇನೆ. ಹೀಗಿರುವಲ್ಲಿ ದಿನಾಂಕ 4/5/2024ರಂದು 8:30 ಗಂಟೆಗೆ ನನ್ನ 1.5 ವರ್ಷದ ಮಗು ಅರವಿಂದ್ ಹಾಗೂ ಆದಿತ್ಯ 5 ವರ್ಷದ ಇಬ್ಬರು ಮಕ್ಕಳು ಮನೆಯ ಮುಂದೆ ಆಟವಾಡುತ್ತಾ ನಮ್ಮ ಮನೆಯ ಬಾಜು ಇದ್ದ ಕಿರಾಣಿ ಅಂಗಡಿಯ ಮುಂದೆ ಹೋಗಿರುತ್ತಾರೆ. ನಾನು ಮನೆಯಲ್ಲೇ ಇರುತ್ತೇನೆ. ಸ್ವಲ್ಪ ಸಮಯದ ನಂತರ ನನ್ನ ದೊಡ್ಡ ಮಗ ಆದಿತ್ಯ ಈತನು ಮನೆಗೆ ಬರುತ್ತಾನೆ. ನಾನು ಇನ್ನೊಬ್ಬ ಮಗ ಅರವಿಂದ್ ಈತನು ಎಲ್ಲಿ ಇರಬಹುದೆಂದು ಹುಡುಕಾಡಲು ಕಾಣದೇ ಇದ್ದಿದ್ದರಿಂದ ನಮ್ಮ ಮನೆಯ ಪಕ್ಕದಲ್ಲಿ ಇರುವ ಮಾಂದ್ರ ಸ್ವೀಟ್ ಹೌಸ್ನಲ್ಲಿ ಇರುವ CC ಕ್ಯಾಮೆರಾ ಚೆಕ್ ಮಾಡಲು ನನ್ನ ಮಗ ಅರವಿಂದ್ ಈತನಿಗೆ ಒಬ್ಬ ಹೆಣ್ಣು ಮಗಳು ಎತ್ತುಕೊಂಡು ಹೋಗಿರುವುದು ಕಾಣಿಸುತ್ತದೆ ಎಂದು ಪಾಲಕರಿಗೆ ಒಪ್ಪಿಸಿದ್ದು ಇರುತ್ತದೆ. ನಮ್ಮ DSP ಅವರಂತಹ ಶಿವನಗೌಡರು ಮತ್ತು ಇನ್ಸ್ಪೆಕ್ಟರ್ ಆದಂತಹ ಹಿರೇಮಠ್ ಮತ್ತು ಸಂತೋಷ್ ಹಾಗೂ PSI ಅವರಾದಂತಹ ಪ್ರಭಾಕರ್ ಹಾಗೂ ಹುಲಿಯಪ್ಪ ಇವರನ್ನು ಒಳಗೊಂಡಂತಹ ಸುಮಾರು 30 ಸಿಬ್ಬಂದಿಯ ಕ್ರೈಮ್ ನುರಿತ ಸಿಬ್ಬಂದಿಗಳ ತಂಡವನ್ನು ಇದರಲ್ಲಿ ನಾವು ನಿಯೋಜನೆ ಮಾಡಿದ್ವಿ. ಅವರು ಇಡೀ ಸಿಟಿಯಲ್ಲಿರುವಂತಹ ಎಲ್ಲ CCTV ಫುಟೇಜ್ಗಳನ್ನು ಅನಾಲಿಸಿಸ್ ಮಾಡೋದ್ರ ಮೂಲಕ ಮತ್ತು ಅಲ್ಲಿ ಏನಂದರೆ ಓಡಾಡಿರುವಂತಹ ಬಸ್ಗಳು, ಆಟೋಗಳು ಅವುಗಳನ್ನು ಕೂಡ ಏನಂದರೆ ವೆರಿಫೈ ಮಾಡೋದ್ರ ಮೂಲಕ ಏನಂದರೆ ತನಿಖೆಯನ್ನು ಕೈಗೊಂಡಿದ್ರು. ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಏನಂದರೆ ತನಿಖೆ ಮಾಡ್ತಾ ಇದ್ವಿ. ಸದರಿ ಮಹಿಳೆ ಏನಂದರೆ ಗುರುನಾನಕ್ ದೇವ್ ಹಾಸ್ಪಿಟಲ್ನಲ್ಲಿ ಓಡಾಡಿರುವಂಥದ್ದು ಮತ್ತು ಅಲ್ಲಿಯ ಲಂಗರ್ನಲ್ಲಿ ಊಟ ಮಾಡಿರುವಂಥದ್ರ ಬಗ್ಗೆ ಸುಳಿವು ಸಿಕ್ತು ಮತ್ತು ಆ ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ಮಹಿಳೆಯೊಂದಿಗೆ ಅವಳು ಕನ್ನಡದಲ್ಲಿ ಮಾತನಾಡಿರುವಂತಹ ಕೂಡ ಸುಳಿವು ಸಿಕ್ತು. ಇದರಿಂದ ಈ ಮಹಿಳೆ ಕರ್ನಾಟಕ ಮೂಲದವಳು ಅನ್ನುವಂತಹ ನಮಗೆ ಸುಳಿವು ಸಿಕ್ಕ ಮೇರೆಗೆ ನಾವು ಏನಂದರೆ ಈಗಾಗಲೇ ಜಿಲ್ಲೆಯಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಏನು ವಾಟ್ಸಪ್ ಗ್ರೂಪ್ಗಳಿದೆ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ವಿ. ಅಷ್ಟರಲ್ಲಿ ನಮಗೆ ಏನಂದರೆ ಒಂದು ಔರಾದ್ ತಾಲೂಕು ಮತ್ತು ಭಾಲ್ಕಿ ತಾಲೂಕಿನಿಂದ ಇನ್ಫಾರ್ಮೇಶನ್ ಬಂದಿತ್ತು. ಇದೇ ಥರ ಏನಂದರೆ ಮ್ಯಾಚ್ ಆಗುವಂತಹ ಮಹಿಳೆಯರ ಬಗ್ಗೆ ಕೂಡ ಏನಂದರೆ ಮಾಹಿತಿ ಬಂದಿತ್ತು. ಅಷ್ಟರಲ್ಲಿ ಈ ದಿನ ಮುಂಜಾನೆ ಏನಿದೆ ಮತ್ತು ಜೊತೆಗೆ ನಮ್ಮ ನೇಬರಿಂಗ್ ಜಿಲ್ಲೆಯ SP ಅವರಾದಂಥ SP-ಗಳಿಗೆ ಕೂಡ ನಾನು ಈ ಬಗ್ಗೆ ಫ್ಲ್ಯಾಶ್ ಮೆಸೇಜನ್ನು ನಮ್ಮ ಕಂಟ್ರೋಲ್ ರೂಮ್ ಇನ್ಸ್ಪೆಕ್ಟರ್ ಮೊಹಸಿನ್ ಅವರು ಕೂಡಲೇ ಏನಂತಂದರೆ ಅದನ್ನು ಫ್ಲ್ಯಾಶ್ ಮಾಡಿದರು. ಆಮೇಲೆ ಅಲ್ಲಿಯೂ ಕೂಡ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ನಾವಲ್ಲಿ ರವಾನಿಸಿದ್ವಿ. ಇವತ್ತು ಏನಂದರೆ ಪಟಾನ್ಚೇರು ಬಳಿ ಈ ಮಗುವಿನ ಸಂಬಂಧಿಕರಿಗೆ ಇರುವಂಥವರಿಗೆ ಏನಂದರೆ ಮಗುವನ್ನು ಕಂಡುಬಿಟ್ಟು ಅಲ್ಲಿ ಲೋಕಲ್ ಪೊಲೀಸ್ಗೆ ತಿಳಿಸಿದಾಗ ಪಟಾನ್ಚೇರು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯನ್ನು ಮತ್ತು ಮಗುವನ್ನು ರೆಸ್ಕ್ಯೂ ಮಾಡಿದ್ದಾರೆ. ಇವಾಗ ಆ ಮಗುವನ್ನು ಈಗಾಗಲೇ ಆ ಮಗುವನ್ನು ಮತ್ತು ಅವರ ಪಾಲಕರಿಗೆ ನಾವು ಏನಂದರೆ ಇಲ್ಲಿ ನಮ್ಮ ತಂಡವನ್ನು ಅಲ್ಲಿಗೆ ಕಳಿಸಿ
ಆರೋಪಿಯನ್ನು ಕೂಡ ನಾವು ಬಂಧನ ಮಾಡಿ ಮಗುವನ್ನು ಅವರ ಪಾಲಕರಿಗೆ ವಾಪಸ್ ನಾವು ಮರಳಿ ಇವತ್ತು ತಲುಪಿಸಿದ್ವಿ. ಈ ಎಂಟೈರ್ ಇದರಲ್ಲಿ ಕೂಡ ಏನಂದರೆ ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರ ಪಾತ್ರ ಭಾಳ ದೊಡ್ಡದಿತ್ತು. ನಮ್ಮ ಅಧಿಕಾರಿಗಳು ಏನಂದರೆ ಆ CCTV ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕರು ನಮ್ಮ ಜೊತೆ ಇದ್ದರು. ನಾನು ಹೋದಾಗ ಮಧ್ಯರಾತ್ರಿ 3 ಗಂಟೆವರೆಗೆ ಏನಂದರೆ ಓಲ್ಡ್ ಸಿಟಿನಲ್ಲಿ ಯಂಗ್ಸ್ಟರ್ಸ್ ನನ್ನ ಜೊತೆ ಏನಂದರೆ ಅವತ್ತು ಓಡಾಡಿದ್ದಾರೆ, ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಬೀದರ್ ನಗರದಲ್ಲಿರುವಂಥ ನಾವೇನು ಆಟೋ ನಂಬರಿಂಗ್ ಕೊಟ್ಟಿದ್ವಿ, ಆ ಎಲ್ಲ ಪ್ರಾಮಾಣಿಕ ಆಟೋ ಚಾಲಕರುಗಳು ಕೂಡ ಏನಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಏನಂತಾರೆ ಕೆಲವೊಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಸೊ ಇದೊಂದು ಏನಂದರೆ ಪೊಲೀಸು ಮತ್ತು ಸಾರ್ವಜನಿಕರು ಜವಾಬ್ದಾರಿಯುತವಾಗಿ ಏನಂದರೆ ನಡ್ಕೊಂಡು ಈ ಪ್ರಕರಣದಲ್ಲಿ ಇವತ್ತು ಸುಖಾಂತ್ಯ ಆಗಿದೆ. ಸೊ ಈ ಒಂದು ಪ್ರಕರಣ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಬಟ್ ಅಷ್ಟೇ ನಾವು ಏನಂದರೆ ಇದರಲ್ಲಿ ಡಿಟರ್ಮೈಂಡ್ ಆಗಿದ್ವಿ. ಒಂದು ಇದಕ್ಕಾಗಿ ಅಂತ ಹೇಳಿನೇ ನಾವು ಅಧಿಕಾರಿಗಳದೊಂದು ಸ್ಪೆಷಲ್ ವಾಟ್ಸಪ್ ಗ್ರೂಪ್ ಕೂಡ ಏನಂದರೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಸೇವ್ ಬೇಬಿ ಅಂತ ಹೇಳಿ ನಮ್ಮ DSP ರವರು ಪ್ರಾರಂಭ ಮಾಡಿದರು, ಶಿವನಗೌಡರು. ಅದರಿಂದ ಏನಂದರೆ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಸುಳಿವುಗಳು ನಿರಂತರವಾಗಿ ನಮಗೆ ಸಿಗ್ತಾ ಹೋಯಿತು. ದೇವರ ದಯೆಯಿಂದ ಏನಂದರೆ ಮಗು ನಮ್ಮ ಪ್ರಯತ್ನಕ್ಕೆ ಮುಂಚೆನೇ ಏನಂದರೆ ಇನ್ನೂ ಬೇಗನೆ ಸಿಕ್ಕಿದ್ದು ಏನಂದರೆ ಇಲ್ಲಿ ಸಂತೋಷ ಇದೆ. ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಕಳೆದ ಒಂದು ಪ್ರೆಸ್ ಮೀಟ್ನಲ್ಲಿ ತಾವೆಲ್ಲ ಏನಂದರೆ ಬಹಳಷ್ಟು ಜವಾಬ್ದಾರಿಯುತವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದ್ರಿ. ಯಾಕಂದರೆ ಇಂತಹ ಪ್ರಕರಣಗಳಾದ ಸಂದರ್ಭದಲ್ಲಿ ಎರಡು ಇರ್ತದೆ. ಒಂದು, ಸಮಾಜದಲ್ಲಿ ಏನಂದರೆ ಒಂದು ಭಯದ ವಾತಾವರಣ ಇರ್ತದೆ, ಏನಂದರೆ ಮಕ್ಕಳ ಅಪಹರಣ ಮಾಡುವಂಥವ್ರು ಯಾರು ಬಂದಿದ್ದಾರೆ, ಏನಾಗ್ತಾ ಇದೆ ಅಂತ. ಎರಡನೇದ್ದು ಏನಂತಾರೆ, ಆ ಥರ ಯಾರಾದರೂ ಸಂಶಯಾತ್ಮಕವಾಗಿ ಕಂಡು ಬಂದ ಸಂದರ್ಭದಲ್ಲಿ ಕಾನೂನನ್ನು ಅವರೇ ಕೈಗೆ ತೆಗೆದುಕೊಂಡು ತೊಂದರೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಇವೆರಡರ ಬಗ್ಗೆನೂ ತಾವು ಮಾಧ್ಯಮ ಸ್ನೇಹಿತರು ಬಹಳ ಜವಾಬ್ದಾರಿಯುತವಾಗಿ ಜನರಿಗೆ ನಡೆದುಕೊಳ್ಳಲಿಕ್ಕೆ ತಾವು ತಿಳುವಳಿಕೆ ನೀಡಿದ್ದೀವಿ. ತಮಗೂ ಕೂಡ ಇಲ್ಲಿ ಧನ್ಯವಾದಗಳನ್ನ ಹೇಳ್ತೇವೆ. ಈಗಾಗಲೇ ನಾವು ಆ ಮಹಿಳೆ ಬಗ್ಗೆ ಕೆಲವೊಂದಿಷ್ಟು ಪ್ರಾಥಮಿಕವಾದಂಥ ಮಾಹಿತಿಯನ್ನು ಕಲೆ ಹಾಕಿದ ಮೇರೆಗೆ ಅವರು ಏನಂದರೆ ಔರಾದ ತಾಲೂಕಿನ ಒಂದು ಗ್ರಾಮದ ಮಹಿಳೆ ಆಗಿರ್ತಾಳೆ. ಅವಳಿಗೆ 3 ಜನ ಗಂಡು ಮಕ್ಕಳು, 1 ಹೆಣ್ಮಗು ಇದೆ. ಸೊ ಅವರು ಕೂಡ ಏನಂದರೆ ಅಲ್ಲಿ ಒಬ್ಬ ಊರಲ್ಲಿ ಕೆಲಸ ಮಾಡ್ತಾನೆ, ಇನ್ನಿಬ್ಬರು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಇವಳು ಏನಂದರೆ ಇವಳು ಮಗಳನ್ನ ಇಲ್ಲಿ ಬೀದರ್ನ ಮೀರಾಗನ್ ಬಳಿಯಲ್ಲಿ ಮದುವೆ ಮಾಡಿ ಕೊಟ್ಟಿರ್ತಾಳೆ. ಮಗಳು 2 ವರ್ಷದ ಹಿಂದೆ ತೀರೋಗಿದ್ದಾಳೆ. ಸೊ ಒಂದು ಮಗು ಇದೆ ಅವಳಿಗೆ. ಸೊ ಇದರಿಂದ ಅವಳಿಗೆ ಬೀದರ್ನಲ್ಲಿ ಓಡಾಡುವಂಥದ್ದು ಒಡನಾಟ ಎಲ್ಲ ಇತ್ತು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಮತ್ತು ಇವಳು ಅಲ್ಲಿ ಗುರುನಾನಕ್ ದೇವ್ ಹಾಸ್ಪಿಟಲ್ನಲ್ಲಿ ಓಡಾಡಿರುವಂಥದ್ದಾಗಲಿ ಮತ್ತು ಸಂಶಯಾತ್ಮಕವಾಗಿ ಇಲ್ಲೆಲ್ಲ ಇದನ್ನು ಮಾಡಿರುವಂಥದ್ದಾಗಲಿ, ಮಗುವನ್ನು ಅಪಹರಿಸಿರುವಂತಾಗಲಿ, ಇದನ್ನು ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ. ಯಾಕಂದರೆ ಅಪಹರಣದ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಇನ್ನೂ ನಾವು ಹೆಚ್ಚಿನ ಒಂದು ತನಿಖೆ ಮಾಡುವ ಅಗತ್ಯತೆ ಇಲ್ಲಿ ಇದೆ ಅಂತ ಮಾಧ್ಯಮಕ್ಕೆ ಹೇಳ್ತೀನಿ. ಮತ್ತೆ ಮುಂದೆ ಇದ್ರ ಬಗ್ಗೆ ಏನು ಪ್ರೋಗ್ರೆಸ್ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಮಾಡಿಸ್ಬೇಕಮ್ಮ. ಮತ್ತೆ ಏನಾದ್ರು ಇಂಟ್ರೋಗೇಷನ್ ಮಾಡ್ತೀವಿ, ಏನಾದ್ರು ಇದ್ರೆ बुलाएंगे. से इतना काम किए हैं 3 दिन में लोग हैं. मैं खुद एक SP होने के नाते हर एक इनको जो है उतना मैं अप्रिशिएट डिटेल्स ಮಾಡೋದು, ವಿಡಿಯೋಸ್ ಅನಾಲಿಸಿಸ್ ಮಾಡೋದು, ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿವರೆಗೆ ಏನಂದರೆ ಹೋಗಿ ಬಂದಿದ್ದೀನಿ. ಮೊಸಿನ್ ಏನಂದರೆ ಎಲ್ಲ ಅಡ್ಜಾಯ್ನಿಂಗ್. ಬೀದರ್ ಜಿಲ್ಲಾ ಬಸವೋತ್ಸವ ಸಮಿತಿ ವತಿಯಿಂದ ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕಲಬುರ್ಗಿಯ ಗಣಪತಿಯವರು ವಿಶ್ವಗುರು ಬಸವಣ್ಣನವರು ಜಗತ್ತು ಕಂಡ ಮಹಾನ್ ದಾರ್ಶನಿಕರು ಎಂದು ಹೇಳಿದ್ದರು. ಪೂಜ್ಯ ಬಸವಲಿಂಗ ಪಟ್ಟದೇವರು ಮಾತನಾಡುತ್ತಾ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದರು. ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಹುಲ್ಸೂರವರು ಮಾತನಾಡುತ್ತಾ ಬಸವಣ್ಣನವರ ಜಯಂತಿಯಲ್ಲಿ ಬಸವಾನುಯಾಯಿಗಳು ತಪ್ಪದೆ ಭಾಗವಹಿಸಬೇಕು ಎಂದು ಹೇಳಿದ್ದರು. ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡುತ್ತಾ ಬಸವ ಜಯಂತಿಯಲ್ಲಿ ಬಸವ ಭಕ್ತರು ಸ್ವ ಇಚ್ಛೆಯಿಂದ ಭಾಗವಹಿಸಬೇಕು ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಅಕ್ಕ ಡಾಕ್ಟರ್ ಗಂಗಾಂಬಿಕೆ, ಶಿವಶರಣಪ್ಪ ವಾಲಿ, ವೈಜನಾಥ್ ಕಮಠಾಣೆ, ಶರಣಪ್ಪ ಮಿಠಾರೆ, ಬಸವರಾಜ್ ಧನ್ನೂರ್, ಜಯದೇವಿ ಯದ್ಲಾಪುರೆ,
ಬಸವರಾಜ್ ಜಾಬ್ಶೆಟ್ಟಿ, ಸುರೇಶ್ ಚಂದ್ಶೆಟ್ಟಿ, ಬಿಜಿ ಶೆಟ್ಕರ್, ವಿರೂಪಾಕ್ಷ ಗಾದ್ಗಿ, ಕುಶಲರಾವ್ ಪಾಟೀಲ್ ಖಾಜಾಪುರ್, ಶರಣಪ್ಪ ಮಿಠಾರೆ, ರಾಜೇಂದ್ರ ಕುಮಾರ್ ಗನ್ಗೆ, ಬಸವರಾಜ್ ಪಾಟೀಲ್ ಹಾರುಕೇರಿ ಸೇರಿದಂತೆ ಇತರರು ಇದ್ದರು. ಶಾಂತಿಯನ್ನು ಸೇದೀವ್ ಭಕ್ತಿಯ ರೂಪವೇ ಬಸವೇಶನೇ ಬಸವರಾಜವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ಬಸವ ತತ್ವಕ್ಕೆ, ವಚನ ಸಾಹಿತ್ಯಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಅವರು ವೇದಿಕೆ ಮೇಲೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮದ ದಿವ್ಯ ಸಮ್ಮುಖ ವಹಿಸಿರುವ ಪೂಜ್ಯ ಶ್ರೀ ಅಕ್ಕ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರಿಗೂ, ವಿಶೇಷ ಉಪನ್ಯಾಸ ಗೆಯಲು ಬಂದಿರುವ ಡಾಕ್ಟರ್ ಗಣಪತಿ ಬಿ ಸಿನ್ನೂರ್ ಸಹ ಪ್ರಾಧ್ಯಾಪಕರು, ಯುವ ಉತ್ಸಾಹಿತರೊಂದಿಗೆ ನಾವೆಲ್ಲರೂ ಬೆಂಬಲ ಸೂಚನೆ ಕೇಳ್ತಾ ನನ್ನ ಸ್ವಾಗತ ಭಾಷಣ ನೀವು ನಮ್ಮೆಲ್ಲರ ಒಂದು ಉತ್ಸಾಹ ಬೆಂಬಲಿಸಲಿಕ್ಕೆ ಬಂದಿದ್ದ ಎಲ್ಲ ಶರಣ ತಂದೆ ತಾಯಿಗಳಿಗೆ ವೇದಿಕೆ ಪರವಾಗಿ ಮತ್ತು ಉತ್ಸವ ಸಮಿತಿ ಪರವಾಗಿ ಹಾರ್ದಿಕ ಸುಂದರವಾದಂಥ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದಂಥ ಸೋದರ ವಿರೂಪಾಕ್ಷ ಧನ್ಯವಾದ. ಅತ್ಯಂತ ಕಡಿಮೆ ಸಮಯದಲ್ಲಿ ಇಬ್ಬರು ಯುವ ಉತ್ಸಾಹಿಗಳು ಅತ್ಯಂತ ಎಲ್ಲರನ್ನ ಕಿರಿಯರನ್ನ ಉತ್ಸವವನ್ನ ಸುಮಾರು 4 ದಿವಸಗಳ ಕಾಲ ಬೀದರ ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಇಡೀ ಕರ್ನಾಟಕದಲ್ಲೇ ಬಸವ ಜಯಂತಿ ಉತ್ಸವ ಈ ಕರ್ನಾಟಕದಲ್ಲೇ ಪ್ರಥಮ ಬಾರಿ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಜೊತೆಗೆ ಬಸವ ವಚನ ಪಾರಾಯಣ ಇವತ್ತ ಮುಂಜಾನೆ 4 ನಿಮಿಷದಲ್ಲಿ ವಚನ ಪಾರಾಯಣವನ್ನು ಸಹಿತ ಮಾಡಿದ್ದು ಬಸವ ಜಯಂತಿ ಸಂದರ್ಭದಲ್ಲಿ ವಚನ ಪಾರಾಯಣವನ್ನು ಮಾಡಿದ್ದು ಇಡೀ ಕರ್ನಾಟಕ ಅಧ್ಯಕ್ಷರು ಇದಕ್ಕಿಂತ ವಿಭಿನ್ನವಾದಂತಹ ರೀತಿಯ ಕಾರ್ಯಕ್ರಮಗಳನ್ನ ಈ ಬೀದರ್ ಜಿಲ್ಲೆಯಲ್ಲಿ ಜರುಗುತ್ತದೆ ಅಂತ ಹೇಳಿ ಶ್ರಮಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಡೀ ಕಾರ್ಯಕ್ರಮಕ್ಕೆ ಸುರೇಶ್ ಚಂದ್ಶೆಟ್ಟಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಬಲಗೈಯ ಬಂಟನಾಗಿ ತನ್ನ ವಿಶಿಷ್ಟವಾದಂಥ ಕಾರ್ಯವನ್ನು ಹಮ್ಮಿಕೊಂಡಿರುವಂಥ ಸೋದರ ಅಂತ ಶರಣ ವಿರೂಪಾಕ್ಷ ಗಾದ್ಗಿ ಅವರಿಗೆ ಪೂಜ್ಯರಿರುವುದರಿಂದ ಸನ್ಮಾನ. ಓ ಬಸವ ಜಯಂತಿ ಉತ್ಸವ ಸಮಿತಿ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ಶರಣ ರಾಜೇಂದ್ರ ಕುಮಾರ್ ಅವರಿಗೆ ಗೌರವಾಧ್ಯಕ್ಷರು ಉತ್ಸವ ಸಮಿತಿ ಇದೆ ಹಾಗೂ ಕಳೆದ ವರ್ಷ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಷ್ಟು ಎಕ್ಸಾಮ್ ಎಷ್ಟು ಮಾರ್ಕ್ಸ್ ತೆಗೆದು ಎಕ್ಸಾಮ್ ಹೆಂಗೆ ಪಾಸ್ ಆಗ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಈ ಇಷ್ಟದಲ್ಲಿ ಕಲೆಕ್ಷನ್ ಮಾಡಬೇಕು, ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕು, ಗೆಸ್ಟ್ಗಳನ್ನು ಸಂಪರ್ಕ ಮಾಡಬೇಕು. ಜೊತೆಗೆ ಪಾಲಕರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ವೇಷಧಾರಿ ಮಕ್ಕಳನ್ನು ಮಾಡಿರುವಂಥ ಪಾಲಕರು ದಯವಿಟ್ಟು ವೇದಿಕೆ. ಯಾವ ಜಾತಿಗೆ ಹುಟ್ಟಿದ್ದೇವೆ ಎನ್ನುವುದಕ್ಕಿಂತ ಹೇಗೆ ಬದುಕುತ್ತೇವೆ ಎನ್ನುವುದು ಮುಖ್ಯ. ಹುಟ್ಟಿನ ಮೂಲ ಮುಖ್ಯವಾಗುವುದು ಜಾತಿ ವ್ಯಸನಿಗಳಿಗೆ ವಿನಃ ಅದನ್ನು ತೊರೆದ ಶರಣರಿಗಲ್ಲ. ಹೋಗಲಿ ಬಿಡಿ, ಅದರ ಬಗ್ಗೆ ಚರ್ಚೆ ಏಕೆ? ಸತಿಪತಿಗಳ
ನುಡಿಯಾಗಿ ಶರಣ ಸಂತತಿಯ ಕುಡಿಯಾಗಿ ಸ್ವಾಭಿಮಾನದ ಸೆಲೆಯಾಗಿ ಬಾಳಲು ಆಶೀರ್ವದಿಸಿ ಪ್ರಭುಗಳೇ. ತಾವೇ ನೀಡಿರುವ ಈ ಪದವಿಯನ್ನ ತಮಗೊಪ್ಪಿಸುತ್ತೇನೆ ಮಹಾಪ್ರಭು. ಒಪ್ಪಿಸಿಕೊಳ್ಳಿ ಮಹಾಪ್ರಭು. ಬಸವಣ್ಣ, ನಿಮ್ಮಂತವರು ನನಗೆ ಬೇಕು ಅಂತಾನೆ, ನಿಮ್ಮಂತವರು ನನಗೆ ಬೇಕು ಅಂತಾನೆ ಇದುವರೆಗೂ ಈ ವಿಚಾರಗಳ ಬಗ್ಗೆ ನಿಮ್ಮನ್ನ ಏನೂ ಕೇಳಿರ್ಲಿಲ್ಲ. ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದಾಗ ನಮಗೆ ನೋಬಲ್ ಲೀಡರ್ಸ್, ಹ್ಯೂಮನ್ ಲೀಡರ್ಸ್ ಸಿಗೋದು ಬಹಳ ಕಷ್ಟ. ಎಲ್ಲೋ ಒಬ್ಬರು ಬಸವಣ್ಣನಂತವರು ನಮಗೆ ಸಿಗ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಬಸವಣ್ಣನವರು ಹೇಳಿದರು, ಕಲ್ಯಾಣದಲ್ಲಿ ಕೊಡುವರಿಯುಂಟು ಬೇಡುವರಿಲ್ಲ, ಬೇಡುವರಿಲ್ಲದೆ ಬಡವನಾದೆನಯ್ಯ. ಇವತ್ತು ನಾವು ಎಲ್ಲ ಇದ್ದು ಕೊಡುವರಿಲ್ಲದೆ ಕೆಂಗೆಟ್ಟೆನಯ್ಯ. ಇವತ್ತು ಬಸವ ಜಯಂತಿ ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿ ಏನದಂದರೆ, ಎಲ್ಲ ಇದ್ದೋರಿದ್ರು ಏನೂ ಕೊಡ್ಲಾರ್ದಿಂದ ನಾವು ಕೆಂಗೆಟ್ಟಿದ್ವಿ. ನಾವು ಸಮಾಜವನ್ನು ಕಟ್ಟಲಿಕ್ಕೆ ಏಕೆ ಸಾಧ್ಯ? ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಏಕೆ ಸಾಧ್ಯ? ಇವತ್ತು ನಾವು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ರಜೆ ಇದ್ರೂ ಎಲ್ಲರಿಗೂ ಕರೆಸಿ ಕಷ್ಟಪಟ್ಟು ಬಂದಿದ್ದಾರೆ. ಅದನ್ನು ನೀವೆಲ್ಲರೂ ನೋಡಬೇಕು ಅಂತ ನನ್ನ ಇಚ್ಛೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತು ಬೆಳೆಸಲಾರ್ದೇ ಇವತ್ತು ನಮ್ಮ ಗಣಪತಿ ಸಿನ್ನೂರವರು ಏನು ಅಭಿಪ್ರಾಯ ಹೇಳಿದಾರೆ ಅದಕ್ಕೆ ನಮ್ಮದು ಓಟ್ ಅದ, ಸಹಿ ಅದ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಶೆಟ್ಟಿಯವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರಿಬ್ಬರು ಪ್ರಯತ್ನ, ಪರಿಶ್ರಮ, ಉತ್ಸಾಹದ ಬಗ್ಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಅದರಿಂದ ಪ್ರಯತ್ನ, ಪರಿಶ್ರಮ ಭಾಳ ಇರ್ತದೆ. ಅದಕ್ಕೆ ಅವರು ಇನ್ನೂ ನಿರುತ್ಸಾಹ ಆಗಲಾರ್ದೇ ಇನ್ನೂ ಉತ್ಸಾಹಿಗಳಾಗಿ ಒಳ್ಳೆಯ ರೀತಿಯಿಂದ ಆಯೋಜನೆ ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಹೇಳಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಶರಣ. ಪ್ರತಿ ವರ್ಷನೇ ಹೇಳ್ತೀರಿ ಈ ಮಾತನ್ನು, ಪ್ರತಿ ವರ್ಷ ನೀವು ಆಡ್ತೀರಿ, ನಾವು ಆಡ್ತಿದ್ದೇವೆ. ಆದರೆ ಬಸವ ಜಯಂತಿ ಅಂದಾಗ ಯಾವುದೇ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಲಿಂಗಾಯತರು, ಹೆಣ್ಣಿರಲಿ ಅಥವಾ ಗಂಡಿರಲಿ, ಅವರೆಲ್ಲರೂ ಏನು ಮಾಡಬೇಕಂದ್ರೆ ಇದು ನಮ್ಮ ಜನ್ಮಸಿದ್ಧ ಹಕ್ಕ, ಈ ಬಸವ ಜಯಂತಿಯಲ್ಲಿ ನಾವು ಪಾಲ್ಗೊಳ್ಬೇಕಂತೇಳಿ ನೀವೆಲ್ಲ ಪ್ರತಿಜ್ಞೆ ಮಾಡಬೇಕು. ಇದು ಪ್ರತಿ ವರ್ಷ ನಾನು ನೋಡ್ತಿದ್ದೇನೆ. ಇವತ್ತು ಪ್ರತಿ ವರ್ಷದಲ್ಲಿ ಎಷ್ಟು ಜನ ಇರ್ತೀರಿ ಅಂದರೆ ಈ ವೇದಿಕೆ ತುಂಬಂಗಿಲ್ಲ, ಆದರೆ ಉತ್ಸವದಲ್ಲಿ ಜನ ಇರ್ತೀರಿ. ಅದಕ್ಕಿಂತ ಪೂರ್ವದ ಕೇಳಿದಾಗ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಬೇಕು. ನಮ್ಮ ಬೀದರ್ ಜಿಲ್ಲೆ ಅಂದರೆ ಬಸವಣ್ಣನ ನಾಡು, ಬಸವಣ್ಣ ಅಂದರೆ ಕನ್ನಡ, ಕನ್ನಡ ಅಂದರೆ ಬಸವಣ್ಣ. ಬಸವಣ್ಣನ ವಚನಗಳ ಒಂದು ಶರಣರ ವಚನಗಳನ್ನು ಕೇಳಿದಾಗ ಇಲ್ಲಿ ಅತ್ಯಂತ ಕೇಳಿದಾಗ ಪ್ರಚಲಿತವಾಗಿರ್ತಕ್ಕಂಥ ನಾಡಿನಲ್ಲಿ ನಾವು ಈ ರೀತಿ ಮಾಡಿದರೆ ಏನಾಗ್ತದೆ ಅಂದರೆ ನಮ್ಮನ್ನು ನಾವು ಮರೆತಂಗೆ ಆಗ್ತದೆ. ಅದಕ್ಕಾಗಿ ದಯಮಾಡಿ ಹೆಚ್ಚಿನ ಸಂಖ್ಯೆಯನ್ನು ಏನು ಮಾಡಬೇಕಂದ್ರೆ ನಾಳೆ ಮತ್ತು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆಚರಣೆಯ ಅನುಭವವನ್ನು ನಾವೆಲ್ಲ ಪಡ್ಕೊಂಡು ಗುರು ಬಸವಣ್ಣನವರ ದಾರಿಯಲ್ಲಿ ನಮ್ಮ ತನು, ಮನ, ಭಾವ ಎಲ್ಲವೂ ಕೂಡ ಪರಿಶುದ್ಧ ಮಾಡ್ಕೊಳ್ಳೋಣ ಅಂತ ಪ್ರಾರ್ಥಿಸಿ, ಈಗಾಗಲೇ ಶರಣರು ಹೇಳಿದ್ರೆ ಏನಂದ್ರೆ ಇಲ್ಲಿ ಮಕ್ಕಳೇ ಇಲ್ಲ, ಎಲ್ಲ ವಯಸ್ಸಾದವರೇ ಬರ್ತಾರೆ ಈ ಕಾರ್ಯಕ್ರಮದಲ್ಲಿ. ಎಲ್ಲ ಕಡೆನೂ ಇಲ್ಲಿ ಅಂತಲ್ಲ, ಅದಕ್ಕೆ ಅಂಥ ಒಂದು ಮಕ್ಕಳಿಗೆ ನಾವು ಪ್ರೇರಣೆ ಮಾಡಬೇಕು. ಪ್ರೇರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಇಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಸಲದ ಒಂದು ಬಸವ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಹೊಸದಾಗಿ ಪ್ರಾರಂಭ ಅಂತಂದರೆ, ನಾನು ಬೆಳಗ್ಗೆನೇ ಹೇಳಿದೆ, ಈ ರಂಗಮಂದಿರಕ್ಕೆ ಚನ್ನಬಸವ ಪಟ್ಟದೇವರ ಹೆಸರಾದ್ಮೇಲೆ ಪ್ರಥಮವಾಗಿ ಇಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಒಂದು ವಚನ ಪಠಣ ಇಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ಇವತ್ತು ಬೆಳಗ್ಗೆನೂ ಕೂಡ ಬಹಳ ಅದ್ಭುತವಾಗಿ ನೆರವೇರಿತು.
ನಾಳೆ ದಿವಸನೂ ಕೂಡ ಅಲ್ಲಿ ವಚನ ಪಠಣ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ಭಾಳ ಜನ ಅಲ್ಲಿ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಹೇಳಿದ್ದಾರೆ ಅಂತ ಸಂಸ್ಥೆಯ ಒಂದು ಈ ಉತ್ಸವ ಸಮಿತಿ ಒಂದು ಪರವಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾಳೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ವಚನ ಪಠಣನೂ ಕೂಡ ಅಲ್ಲಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಪ್ರಾರ್ಥಿಸಿ, ಇಡೀ ನಾಡಿಗೆ ನಮ್ಮ ಬೀದರಿಂದ ಬಸವಣ್ಣನ ಒಂದು ಸಂದೇಶ ರಾಷ್ಟ್ರ ಮಟ್ಟಕ್ಕಾಗಲಿ ರಾಜ್ಯ ಮಟ್ಟಕ್ಕಾಗಲಿ ಹೋಗ್ತಕ್ಕಂಥ ಬೀದರ್ ಜನರೇ ಇದ್ದಾವೆ. ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗಳು ಮತ್ತು ತಾವೆಲ್ಲರೂ ಕೂಡ ನನಗನ್ನಿಸಿದೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಾವು ಸ್ಟೇಜ್ ಮೇಲೆ ಇದ್ದೀವಿ ಅಂತಂದರೆ ನಾವು ಬಸವಣ್ಣವರ ಬ್ರ್ಯಾಂಡ್ ಮೇಲೆ ನಾವು ಕೂತೀವಿ. ಈ ಬೀದರ್ ಜನ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಯಾರೇ ಪೂಜ್ಯರು ಇರ್ಬೋದು, ಎಲ್ಲೋ ಕೂಡ ಬಸವಣ್ಣವ್ರ ಹೆಸರು ಮೇಲೆ ಇಷ್ಟೊಂದು ಈ ಪೋಷನ್ಗೆ ಬಂದು ನಿಂತಿದ್ದೆವು. ಅದು ಎಲ್ಲೋ ಒಂಥರ ನಮಗೆ ಅನ್ನಿಸ್ತಾ ಇದೆ, ಅಭಿಮಾನ ಕಾಡ್ತಾ ಇದೆ. ಅಂದರೆ ಅಭಿಮಾನ ನಮ್ಮಲ್ಲಿ ಇನ್ನು ಉಕ್ಕಿ ಹರಿತಾ ಇಲ್ಲ, ಉಕ್ಕಿ ಬರಿತಾ ಇಲ್ಲ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಪ್ರತಿ ವರ್ಷ 3-4 ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನಾದರೂ ಜನರಿಗೆ ಏನಂದರೆ ಕಾರ್ಯಕ್ರಮ ಅಂತ ಆರ್ಗನೈಸ್ ಆಗ್ತಾಯಿದೆ, ಊಟ ಕಾರ್ಯಕ್ರಮ ಇದೆ, ಇನ್ನು ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ಆದರೆ ನಮ್ಮ ಜನರಿಗೆ ಬರ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲ. ಎಲ್ಲರೂ ಮನೆಯಲ್ಲಿ ಕೂತಿ ಆರಾಮ ಮಾಡಿ ಟೈಮ್ ಪಾಸ್ ಮಾಡ್ತಕ್ಕಂಥವ್ರು ಜಾಸ್ತಿ ಆದರೆ ಬಸವಣ್ಣವ್ರ ಕಾರ್ಯಕ್ರಮದ ರಂಗಮಂದಿರದ ಕಾರ್ಯಕ್ರಮದ ಹೋಗ್ತಕ್ಕಂಥ ಒಂದು ಛಲ ಇನ್ನೂ ಕೂಡ ನಮ್ಮಲ್ಲಿ ಅದು ಕ್ರಿಯೇಟ್ ಆಗ್ತಾಯಿಲ್ಲ ಅಂತೇಳಿ ನನಗನ್ನಿಸ್ತಾ ಇದೆ. ವಿಶ್ವಗುರು ಬಸವಣ್ಣನವರ 891ನೆಯ ಜಯಂತಿ ಉತ್ಸವ ಅಂಗವಾಗಿ ಬೀದರ್ ನಗರದ ಹಾರೂರ್ಗೇರಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಸಹಕಾರ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಮಾತನಾಡುತ್ತಾ ನಾಡಿನ ಸಮಸ್ತ ಜನತೆಗೆ 891ನೆಯ ಬಸವ ಜಯಂತಿಯ ಶುಭಾಶಯಗಳು ಹೇಳಿದ್ದರು. ಅಲ್ಲದೆ ನಾಳೆ ಹಾರೂರ್ಗೇರಿಯಿಂದ ಪಲ್ಲಕ್ಕಿ ಮೆರವಣಿಗೆಯು ಹಾರೂರ್ಗೇರಿಯಿಂದ ಬಸವೇಶ್ವರರ ವ್ರತದವರೆಗೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದರು. ಬಸವರಾಜ್ ಪಾಟೀಲ್ ಹಾರೂರ್ಗೇರಿಯವರು ಮಾತನಾಡುತ್ತಾ ಸರ್ವರಿಗೆ ಬಸವ ಜಯಂತಿಯ ಶುಭಾಶಯಗಳು ಹೇಳಿದ್ದರು. ನಗರದ ಹಾರೂರ್ಗೇರಿಯಲ್ಲಿ ಬಸವ ಜಯಂತ್ಯೋತ್ಸವ ನಿಮಿತ್ತ ಗುರುವಾರ ಮಧ್ಯಾಹ್ನ 2ರಿಂದ ಮಹಾಪ್ರಸಾದ ಹಾಗೂ ಸಂಜೆ 7 ಗಂಟೆಗೆ ವಚನ ಗಾಯನ ಕಾರ್ಯಕ್ರಮ ನಡೆಯಿತು ಎಂದು ಹಾರೂರ್ಗೇರಿ ಬಸವ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಹಾರೂರ್ಗೇರಿಯವರು ತಿಳಿಸಿದ್ದಾರೆ. ಕಾಲೋನಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವ ಜಯಂತ್ಯೋತ್ಸವಕ್ಕೆ ಬುಧವಾರ ಚಾಲನೆ ದೊರೆತಿದ್ದು, ಮೇ 10ರಂದು ಬೆಳಗ್ಗೆ ಬಸವಣ್ಣನವರ ತೊಟ್ಟಿಲು ಬಳಿಕ ಬಸವ ದೇವಸ್ಥಾನದಿಂದ ಬೊಮ್ಮಗಣ್ಣೇಶ್ವರ ವ್ರತ ಬಸವೇಶ್ವರ ವ್ರತದ ಮಾರ್ಗವಾಗಿ ಮರಳಿ ದೇವಸ್ಥಾನದವರೆಗೆ ಬಸವಣ್ಣನವರ ಭಾವಚಿತ್ರ ಹಾಗೂ ಧರ್ಮಗ್ರಂಥದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಜರುಗಲಿದೆ. ಬಸವ ಭಕ್ತರು, ಬಸವಾನುಯಾಯಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಹಾವಶೆಟ್ಟಿ ಪಾಟೀಲ್ ಇಂಜಿನಿಯರ್ ಅವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವ ಜಯಂತಿ ಹಾರೂರ್ಗೇರಿಯಲ್ಲಿ ಆಚರಿಸಲಾಗುತ್ತಿದೆ ಎಂದು ಹೇಳಿದ್ದರು. ಚನ್ನಬಸವ ಹಂಗರ್ಗೆ ಅವರು ಮಾತನಾಡುತ್ತಾ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಬಸವ ಭಕ್ತರು ಇದ್ದರು.
ಸೂಕ್ತ ಸಮಯ. ವಿಶ್ವಗುರು ಬಸವಣ್ಣನವರಿಗೆ 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 ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿಯ ಉತ್ಸವದ ಶುಭಾಶಯಗಳನ್ನು ಕೋರುತ್ತಾ ಬರ್ತಕ್ಕಂಥ ನಾಳಿನ ದಿನ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಜಗಜ್ಯೋತಿ ಬಸವಣ್ಣನವರ ಜಯಂತಿಯಲ್ಲಿ ಪಾಲ್ಗೊಂಡು ಭವ್ಯ ರೀತಿಯಲ್ಲಿ ಮೆರವಣಿಗೆಯ ಜೊತೆಯಲ್ಲಿ ಯಾವುದೇ ಜಾತಿ ಧರ್ಮ ಎನ್ನದೇ ಎಲ್ಲರೂ ಕೂಡ ಸರ್ವ ಜನಾಂಗ ಸರ್ವ ಧರ್ಮವನ್ನು ತಗೊಂಡು ಹೋಗ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಪೂಜೆಯನ್ನು ಮಾಡಿ ಸಮಸ್ತ ಜನಕ್ಕೆ ಇನ್ನೊಂದು ಸಾರಿ ಶುಭಾಶಯವನ್ನು ಕೋರುತ್ತೇನೆ. 891ನೇ ಬಸವ ಜಯಂತಿಯ ನಾಡಿನ ಜನತೆಗೆ ಆರ್ಥಿಕವಾದ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಾರೂರ್ಗೇರಿಯಲ್ಲಿ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಸುಮಾರು 100 ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ಬಸವ ಜಯಂತಿ ಉತ್ಸವವನ್ನು ಇಡೀ ಕರ್ನಾಟಕ ಏನು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಬಸವ ಜಯಂತಿ ಆಚರಣೆ ಮಾಡಿದ ಯಾವುದಾದ್ರೂ ಅದು ಏರಿಯಾ ಇದೆ ಅಂದರೂ ಊರಿದೆ ಅಂದರೆ ಅದು ಹಾರೂರ್ಗೇರಿ ಅಂತೇಳಿ. ಅದಕ್ಕೆ ಈ ಒಂದು ಬಸವ ಜಯಂತಿ ನಿಮಿತ್ತ ನಾವು ಇವತ್ತು ಒಂದು ಮಹಾಪ್ರಸಾದ ಕಾಂಡ್ ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ಕಾಂಡಿನಲ್ಲಿ ಸಹಸ್ರಾರು ಬಸವ ಭಕ್ತರು ಬಂದು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ ಬಸವೇಶ್ವರ ಪಲ್ಲಕ್ಕಿ ಮತ್ತು ಬಸವಣ್ಣರ ಒಂದು ಭಾವಚಿತ್ರದೊಂದಿಗೆ ಒಂದು ಬಸವೇಶ್ವರ ಮಂದಿರದ ಹಾರೂರ್ಗೇರಿ ದಿಂದ ಗಾಂಧಿಗಂಜ್ ಹಾರೂರ್ಗೇರಿಯ ಬಸವೇಶ್ವರ ಮಂದಿರ ಹಾಗೂ ಬಸವೇಶ್ವರ ವೃತ್ತದವರೆಗೆ ಈ ಒಂದು ಭವ್ಯ ಮೆರವಣಿಗೆ ಮೂಲಕ ಈ ಒಂದು ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಒಂದು ಮೆರವಣಿಗೆಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ. ಶರಣಾರ್ಥಿ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸರಸ್ವತಿ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಹಾಗೂ ಬಸವೇಶ್ವರ ಬಿಎಡ್ ಕಾಲೇಜಿನ ಪ್ರಾಧ್ಯಾಪಕಿ ಪ್ರೊಫೆಸರ್ ವೀಣಾ ಜಲಾದೆ ಅವರು ಈ ತಿಂಗಳ ಮೇ 10 ಹಾಗೂ 11ರಂದು ಸರಸ್ವತಿ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಗುರುವಂದನಾ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. 1991ರಿಂದ 2005ರವರೆಗಿನ ಸುಮಾರು 2000 ಹಳೆ ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. 150 ನಿವೃತ್ತ ಶಿಕ್ಷಕರಿಗೆ ಇದೇ ವೇಳೆ ಸನ್ಮಾನಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದ ನಿಮಿತ್ತ ಅನೇಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಜೇತರಿಗೆ ಇದೇ ವೇಳೆ ಬಹುಮಾನ ಸಹ ನೀಡಲಾಗುವುದು ಎಂದು ತಿಳಿಸಿದ್ದರು. ಕಾರ್ಯಕ್ರಮದ ವಿವರಣೆ ನೀಡಿದ ಜಲಾದೆ ಅವರು ಈ ತಿಂಗಳ ಮೇ 10ರಂದು ಬೆಳಗ್ಗೆ ನಗರದ ಸರಸ್ವತಿ ಶಾಲೆ ಆವರಣದಲ್ಲಿ ಬಸವ ಜಯಂತಿ ಹಾಗೂ ಕ್ರೀಡೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರಸ್ವತಿ ಶಾಲೆಯ ಹಿರಿಯ ಶಿಕ್ಷಕಿ ಸುಲೋಚನಾ ಅಕ್ಕ ನೆರವೇರಿಸಲಿದ್ದು, ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಸ್ಥಾಪಕ ಕಾರ್ಯದರ್ಶಿ ನಾರಾಯಣರಾವ್ ಮುಖೇಡ್ಕರ್ ಅವರು ಗೌರವ ಉಪಸ್ಥಿತರಿರುವರು. ಶಾಲೆಯ ಹಿರಿಯ ಶಿಕ್ಷಕ ಭುಗುಸಿಂಗ್ ಜಾಧವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಸಂಸ್ಥೆಯ ಹಾಲಿ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್ ಅಧ್ಯಕ್ಷತೆ ವಹಿಸುವರು. ವಿದ್ಯಾರ್ಥಿ ಪ್ರತಿನಿಧಿಗಳಿಗಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ರವಿಮೂರ್ತಿ ಪಾಲ್ಗೊಳ್ಳುವರು ಎಂದು ಜಲಾದೆ ತಿಳಿಸಿದ್ದರು. ಈ ತಿಂಗಳ ಮೇ 11ರಂದು ಪಾಪ್ನಶ್ಕಿಟ್ ಒಳಗಡೆ ಇರುವ ಶ್ರೀ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಗುರುವಂದನಾ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ ಜರುಗಲಿದೆ. ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಅಕ್ಕ ಉದ್ಘಾಟಿಸಲಿದ್ದು, ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು.
ಬೆಂಗಳೂರು ರೂಟ್ಸ್ ಆ್ಯಂಡ್ ಪ್ರಾಚೆಸ್ ರಿಸರ್ಚ್ ಫೌಂಡೇಶನ್ NGR ಜಗದೀಶ್ ವಕ್ತಾರರಾಗಿ ಪಾಲ್ಗೊಳ್ಳುವರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ SP ಸಜ್ಜನ್ ಶೆಟ್ಟಿಯವರು ಅಧ್ಯಕ್ಷತೆ ವಹಿಸುವರು. ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷಳಾಗಿ ತಾನು ಅಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಭಾಗವಾಗಿರುವುದಾಗಿ ಹೇಳಿದ್ದರು. ಅಂದು ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮದ ಸಮಾರಂಭ ಜರುಗಲಿದ್ದು, ಶಾಲೆಯ ಹೊರೆಯಿರುವ ಶಿಕ್ಷಕಿ ದ್ರಾಕ್ಷಾಯಣಿ ಅಕ್ಕ ಹಾಗೂ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಉಪಾಧ್ಯಕ್ಷ ನಾಗೇಶ್ ರೆಡ್ಡಿ ಸಮಾರೋಪ ಮಾತುಗಳನ್ನಾಡುವವರು. ಹಿರಿಯ ಶಿಕ್ಷಕಿಯವರಾದ ಸರಸ್ವತಿ ಸ್ವಾಮಿ, ಸತ್ಯಪ್ರಭಾ ಗರ್ಜೆ, ರೇಣುಕಾ ಕುಲಕರ್ಣಿ ಹಾಗೂ ಮಲ್ಲಿಕಾರ್ಜುನ್ ಪಾಟೀಲ್ ಗೌರವ ಉಪಸ್ಥಿತರಿರುವರು. ಇದೇ ವೇಳೆ ಹಿರಿಯ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಅನಿಸಿಕೆ ತಿಳಿಸುವರು ಎಂದು ಕಾರ್ಯಕ್ರಮದ ಸಂಪೂರ್ಣ ವಿವರ ನೀಡಿದ್ದರು. ಇನ್ನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಯಸಿದ್ದರೆ ಕೂಡಲೇ ಮೂರ್ತಿ 9902392827 9005240222, ವೀರೇಶ್ ಸ್ವಾಮಿ 9845455579, ಸತೀಶ್ ಸ್ವಾಮಿ ಇವರನ್ನು ಸಂಪರ್ಕಿಸಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದೆಂದು ಪ್ರೊಫೆಸರ್ ವೀಣಾ ಕರೆ ಕೊಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಕುಮಾರ್ ಶೀಲ್ವಂತ್, ಸತೀಶ್ ಸ್ವಾಮಿ, ರವಿಮೂರ್ತಿ, ಅನಿಲ್ ಮದ್ಕಟ್ಟೆ, ಬೀರೇಶ್ ಸ್ವಾಮಿ, ಸಂತೋಷ್ ಸೋರಳಿ, ಅರುಣ್ ಹೊತ್ಪೇಟ್, ಅಮರ್ ಶೆಟ್ಕರ್, ಪ್ರಕಾಶ್ ಪುಷ್ಪಕ್ ಜಾಧವ್ ಉಪಸ್ಥಿತರಿದ್ದರು. ಆ ದಿವಸ ಪ್ರಮುಖ ಉಪನ್ಯಾಸಗಳಿಗಿಂತ ವಕ್ತಾರದ ಒಂದು ಕಾರ್ಯಕ್ರಮ ಇರ್ತದೆ, ಉದ್ಘಾಟನೆ ಇರ್ತದೆ. ತದನಂತರ ಜರುಗುವಂಥದ್ದು ಒಂದು ಮಧ್ಯಾಹ್ನದ ಒಂದು ಊಟದ ನಂತರ ನಾವೇನು ಮಾಡ್ತಾ ಇರ್ತೀವಿ, ನಮ್ಮ ಎಲ್ಲ ಶಿಕ್ಷಕರಿಗಾಗಿ ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಆ ಸಂದರ್ಭದಲ್ಲಿ ಬಹುಶಃ 100ರಿಂದ 120 ಜನ ಶಿಕ್ಷಕರ ಒಂದು ಸಣ್ಣ ಸರಸ್ವತಿ ಶಾಲೆಗೆ ನೋಡಿರೋದು 1991 ಹಿಡ್ಕೊಂಡು ಇಲ್ಲಿವರೆಗೆ ಆ ಎಲ್ಲ ಸರ್ವ ಶಿಕ್ಷಕರಿಗೆ ಒಂದು ಗೌರವ ಸನ್ಮಾನ ಸಲ್ಲಿಸುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಸಮಾರೋಪ ಕಾರ್ಯಕ್ರಮ ಇರುವಂಥದ್ದು ನಮ್ಮದು. ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅದೇ ಶಾಲೆಯ ಒಬ್ಬ ಹಿರಿಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ದಾಕ್ಷಾಯಣಿ ಅಕ್ಕ ಅವರು ಆಗಮಿಸ್ತಾರೆ ಸಮಾರೋಪ ನುಡಿಗಳನ್ನಾಡುವುದಕ್ಕೆ. ಜೊತೆಗೆ ಅಂದಿನ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ನಾವು ಶ್ರೀ ರೇವಣಸಿದ್ದಪ್ಪ ಜಲಾದೇವ್ ಜಿಲ್ಲಾ ಸಂಚಾಲಕರು, ವಿಕಾಸ್ ಅಕಾಡೆಮಿ ಬೀದರ್ ಇವರು ಅಂದಿನ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ. ಸಮಾರೋಪ ನುಡಿಯನ್ನು ಇಂದಿನ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ನಾಗೇಶ್ ರೆಡ್ಡಿ ಸರ್ ಅವರು ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಶಾಲೆಯ ಪ್ರಸ್ತುತ ಶಾಲೆ ನಂಟಿನ ಜೊತೆಗೆ ಇಲ್ಲಿರುವಂಥ ಅನೇಕ ಜನ ಹಿರಿಯ ಶಿಕ್ಷಕರು ಇರುವಂಥವ್ರು. ಶ್ರೀಮತಿ ಸರಸ್ವತಿ ಸ್ವಾಮಿಯವರು, ಶ್ರೀಮತಿ ಸತ್ಯಪ್ರಭಾ ಗರ್ಜೆಯವರು, ಶ್ರೀಮತಿ ರೇಣುಕಾ ಹುಲ್ಬರ್ಗಿಯವರು, ಅದರ ಜೊತೆಗೆ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಇವರೆಲ್ಲ ಅದೇ ಶಾಲೆಯ ಶಿಕ್ಷಕರು. ಇದರಲ್ಲಿ ಒಂದು 200 ಜನ ಕಳೆದ ಒಂದು ವರ್ಷ 6 ತಿಂಗಳ ಹಿಂದೆ ನಿವೃತ್ತಿ ಹೊಂದಿರುವುದು, ಇನ್ನು ಕೆಲವು ಜನಕ್ಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ವಿದ್ಯಾರ್ಥಿಗಳ ಜೊತೆಗೆ ವಿಶೇಷ ನಂಟು ಈ ಎಲ್ಲ ಶಿಕ್ಷಕರ ಒಂದು ತಂಡ ಆ ದಿವಸ ವಿಶೇಷವಾಗಿ ವೇದಿಕೆ ಮೇಲೆ ಅವರ ಸ್ಥಾನವನ್ನು ವಹಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತುವಂಥ ಅನೇಕ ಹಳೆಯ ವಿದ್ಯಾರ್ಥಿಗಳು ತಮ್ಮ ಒಂದು ಶಾಲೆಯ ನೆನಪುಗಳು ತೆಗೆದುಕೊಳ್ಳ್ರಿ, ಅದೇ ರೀತಿ ಗುರುಗಳಿಗಾಗಿ ತಾವು ಅನುಭವಿಸಿದ ಕೆಲವು ವಿಚಾರಗಳನ್ನು ಹೇಳುವಂಥ ಒಂದು ಹಿರಿಯ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಅನುಭವಗಳು ಹೇಳೋಕ್ಕೂ ಸಹ ಆ ಸಂದರ್ಭದಲ್ಲಿ ನಾವು ಅವಕಾಶವನ್ನು ಒದಗಿಸಿಕೊಡ್ತೇವೆ. ನಮ್ಮ ಇಲ್ಲಿ ಒಂದು ಪ್ರಯತ್ನ ಹೇಳಬೇಕಾದ್ರೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಲೆಯ ಹೆಸರು ಬಹುಶಃ ಎಲ್ಲಾದರೂ ಸರಸ್ವತಿ ಶಾಲೆ ಅಂದ ತಕ್ಷಣ ಒಂದು ಪ್ರತಿಷ್ಠೆ ಹೆಮ್ಮೆ ಆಗ್ತದೆ. ಕೇವಲ ಶಿಕ್ಷಣ ಕೊಡುವಂಥ ಒಂದು ಕೆಲಸ ಶಾಲೆ ಮಾಡ್ತಾ ಇಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡುವಂಥ ಒಂದು ಅತ್ಯಂತ ಮಹತ್ವದ ಕಾರ್ಯಗಳಿಂದ ಮಾಡ್ತಾ ಇರುವಂಥದ್ದು. ಆ ಒಂದು ಮಾದರಿ ಅನ್ಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ನಾವು ಈ ದಿವಸ ನಾವು ಹೇಳ್ಬೋದು ಅಂತ. ಎಷ್ಟೋ ಜನ ನಾವು ಕಲಿತಂಥ ಶಾಲೆಗೆ ನಾವ್ಯಾಕೆ ಮತ್ತೆ ತಗೊಂಡ್ರಿ, ನಾವ್ಯಾಕೆ ಹಿಂಗೆ ಮಾಡೋಣ್ರಿ ಅಂತ ಹೇಳ್ತಾರೆ. ಬಹುಶಃ ಇಲ್ಲಿರುವಂಥ ಎಲ್ಲರೂ ಇದ್ರ ಜೊತೆ ಇನ್ನೂ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ. ನಾವೆಲ್ಲ ಒಂದು ವರ್ಷಕ್ಕೊಂದ್ಸಾರಿ ಹೋಗಿ ಶಾಲೆಗೆ ಭೇಟಿ ಕೊಡ್ತೀವಿ, ಶಾಲೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತೀವಿ. ಜೊತೆಗೆ ನಮ್ಮ ಮನೇಲಿ ಏನೇನಾದ್ರು ಕಾರ್ಯಕ್ರಮಗಳಿದ್ರು ಶಾಲಾ ಶಿಕ್ಷಕರು ನಮ್ಗೆ ಕರೆಸ್ಕೊತೀವಿ, ಅವ್ರ ಮನೇಲಿ ಏನಾದ್ರು ಇದ್ರು ಅವ್ರು ನಮ್ಮನ್ನು ಕರೆಸ್ಕೊತಾರ. ಇದು ಗುರು ಶಿಷ್ಯ ಪರಂಪರೆ ಅಂತ ಹೇಳಿ ನಾವು ಕರೀಬೋದು. ಅದಕ್ಕೆ ಮಾದರಿ ಅನ್ಬೇಕಾದ್ರೆ ಒಂದು ಸರಸ್ವತಿ ಶಾಲೆಯ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಒಂದು ಪರಂಪರೆ. 1983-84ರಲ್ಲಿ ಶಾಲೆ ಪ್ರಾರಂಭ ಆಗಿ ಸುಮಾರು 40 ವರ್ಷಗಳಾಗಿದೆ ಸಹ. ಈಗ ಎಲ್ಲಾ ಕಡೆ ನಾವು ನೋಡ್ತಾ ಇದ್ದೀವಿ ಕನ್ನಡ ಶಾಲೆಗಳು ಅಳಿವು ಆಗ್ತಾ ಇದೆ, ಉಳಿತಾ ಇಲ್ಲ ಅಂತ ಹೇಳೋದು. ಅಂತಹ ಒಂದು ಸಂದರ್ಭದಲ್ಲಿ ಇಂಗ್ಲಿಷ್ ಮಾಧ್ಯಮದ ಪ್ರಭಾವ ಇದ್ದಾಗೂ ಸಹ ಒಂದು ಗುಣಮಟ್ಟದ ಸಂಸ್ಕಾರಯುತ ಶಿಕ್ಷಣ ಕೊಡುವಂಥ ಒಂದು ಪ್ರಯತ್ನ ಸರಸ್ವತಿ ಶಿಕ್ಷಣ ಪ್ರಾಥಮಿಕ ಹಾಗೂ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ. ಅಂಥ ಒಂದು ಶಾಲೆಗೆ ಮತ್ತು ನಾವು ಕೊಡುವಂಥ ಒಂದು ವಿಶಿಷ್ಟ ಕಾಣಿಕೆ ಬೇಕಾದ್ರೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಮೂಲಕ ನಮ್ಮ ಈ ಕಾರ್ಯಕ್ರಮ ಈ ಸಂಘ ಇಷ್ಟಕ್ಕೆ ನಿರಂತರವಾಗಿ ನಮ್ಮ ಪ್ರಯತ್ನ ಶಾಲೆ ಹಾಗೂ ನಮ್ಮ ಸಂಬಂಧ ನಿರಂತರವಾಗಿ ಇದೇ ರೀತಿಯಾಗಿ ನಡೀತಾ ಇದೆ.
ಮುಂದೆ ಬರುವಂಥ ಪೀಳಿಗೆಗೂ ಸಹ ಶಾಲೆ ಅಂದ ತಕ್ಷಣ ಏನೋ ಬಂದೆವು, ಶಿಕ್ಷಣ ಪಡೆದೆವು, ಸರ್ಟಿಫಿಕೇಟ್ ತೊಗೊಂಡು ಹೋದೆವು, ಅಷ್ಟೇ ನಮ್ಮ ಕೆಲಸ ಅನ್ನುವಂಥ ರೀತಿಯಿಲ್ಲ. ಇದು ಬರುವಂಥ ವಿದ್ಯಾರ್ಥಿಗಳಿಗೂ ಸಹ ಮಾದರಿಯಾಗಿ ಇರಬೇಕು. ನನ್ನ ಶಾಲೆಗೆ, ನನ್ನ ಗುರುಗಳಿಗೆ ನಾನು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ನನ್ನ ಶಾಲೆಯ ಜೊತೆಗೆ ನಾನು ಹೇಗೆ ನಂಟನ್ನು ಹೊಂದಿರಬೇಕು, ನನ್ನ ಶಾಲೆಯ ಪ್ರಗತಿ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರವನ್ನು ನಾನು ಹೇಗೆ ನಿರ್ವಹಿಸಬೇಕು, ಅದಕ್ಕೆ ಒಂದು ದಾರಿ ಹಾಕಿಕೊಳ್ಳುವಂಥ ಪ್ರಯತ್ನ ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಒಂದು ತಂಡ ಇಲ್ಲಿ ಮಾಡ್ತಾ ಇದೆ. ಬಹುಶಃ ಮುಂಬರುವಂಥ ದಿನಗಳಲ್ಲಿ ಸಹ ಶಾಲೆ ಇದೇ ರೀತಿಯಾಗಿ ಬೆಳೆಯಲು ಮುಂದುವರಿಸಲು ಒಂದು ಪ್ರಯತ್ನದ ರೂಪದಲ್ಲಿ ನಾವು ಈ ಒಂದು ಗುರುವಂದನಾ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆಗಳನ್ನು ಹಚ್ಚುವಂಥ ಕೆಲಸ ಎಲ್ಲ ಆಯಿತು. ಬೀದರ್ ನಗರದ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಸವರಾಜ ಶೆಟ್ಟಿಯವರು ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಮೇ 7ರಂದು ನಡೆದ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಹಕ್ಕು ಚಲಾಯಿಸಿದ ಕ್ಷೇತ್ರದ ಸಮಸ್ತ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಲ್ಲದೆ ವಿಶ್ವಗುರು ಬಸವಣ್ಣನವರ 891ನೆಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿದ್ದಾರೆ. ಅಲ್ಲದೆ ಬೆಳೆ ಚೆನ್ನಾಗಿ ಆಗಲಿ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ಎಲ್ಲವನ್ನು ನೀಡಲಿ ಎಂದು ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸಿದರು. ಈ ಒಂದು ಬಸವ ಜಯಂತಿಯ 899ನೆಯ ಉತ್ಸವ ಇಡೀ ಬೀದರ್ ನಾಡಿನಲ್ಲಿ ಎಲ್ಲ ಮಹಾಜನತೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂತೋಷದ ಸಮಯದಲ್ಲಿ ನಾನು ಎಲ್ಲರಿಗೂ ಹರ್ಷವನ್ನು ವ್ಯಕ್ತಪಡಿಸುತ್ತಾ ಎಲ್ಲ ಮಹಾಜನತೆಗೆ ಬಸವ ಜಯಂತಿಯ ಈ ಒಂದು ಅವರು ಹುಟ್ಟುಹಬ್ಬದ ವಿಷಯವನ್ನು ಎಲ್ಲರಿಗೆ ತಿಳಿಸಿ ಹಾಗೂ ಎಲ್ಲರೂ ಸಮೃದ್ಧವಾಗಿ ಈ ಒಂದು ಜೀವನದಲ್ಲಿ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ ಅಂತ ಪರಮಾತ್ಮನಲ್ಲಿ ನಾನು ಬೇಡಿಕೊಂಡು ಎಲ್ಲರಿಗೆ ಶುಭವಾಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಿ ಬರುವಂತಹ ದಿನಗಳಲ್ಲಿ ಬೆಳೆ ಹಾಗೂ ಮಳೆ ಎಲ್ಲ ರೀತಿಯಿಂದ ಪರಮಾತ್ಮನ ಒಂದು ಏನು 5 ಇದು ಇದ್ದಾವ ಎಲ್ಲ ರೀತಿಯಿಂದ ಪರಮಾತ್ಮ ರಕ್ಷಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ಈ ಒಂದು 7ನೇ ತಾರೀಕು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಮಹಾಜನತೆ ಈ ಲೋಕಸಭೆಯ ಅಭ್ಯರ್ಥಿ ನಮ್ಮ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಮತ ಚಲಾಯಿಸಿ ಹೆಚ್ಚಿನ ಮತದಿಂದ ಎಲ್ಲರೂ ಆರಿಸಿ ಕೊಡ್ತಾರ ಅಂತ ನಾನು ನಂಬಿಕೊಂಡು ಎಲ್ಲರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತೇನೆ. ಮೇ 7ರಂದು ನಡೆದ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಇದೇ ಬಾರಿ ಪ್ರಥಮವಾಗಿ ಮತದಾನ ಮಾಡುವ ಮೂಲಕ ಯುವ ಮತದಾರರು ಪುಳಕಿತಗೊಂಡರು. ಮೊದಲ ಮತ ಮಾಡಿರುವ ಬಗ್ಗೆ ಸುದ್ದಿವಾಹಿನಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಪ್ರಿಯಾಸ್ವಾಮಿ ಪ್ರಿಯಾಂಕಾ ಕಮಠಾಣೆ ಅವರು ಮತ ಚಲಾಯಿಸಿದ್ದರು. ಮತದಾನ ಆರಂಭವಾದ ಮುಂಜಾನೆ 7 ಗಂಟೆಯಿಂದಲೇ ಹಲವು ಮೊದಲ ಸಲದ ಮತದಾರರು ಸಾಲಿನಲ್ಲಿ ನಿಂತು ಯುವ ಮತದಾರರು ಮೊದಲ ಸಲ ಮತ ಚಲಾಯಿಸಿದ್ದರು. ಮತದಾನ ನಮ್ಮ ಹಕ್ಕು, ಸೂಕ್ತ ಅಭ್ಯರ್ಥಿಗೆ ಮತ ನೀಡೋಣ, ಎಲ್ಲರೂ ಮತ ಹಾಕೋಣ ಎಂಬ ಸಂದೇಶ ನೀಡಿದ್ದರು. ಮಸಿ ಹಾಕಿದ ಬೆರಳನ್ನು ಪ್ರದರ್ಶಿಸಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿ ಇತರರೊಂದಿಗೆ ಹಂಚಿಕೊಂಡಿದ್ದು ಕಂಡುಬಂತು. ಬೀದರ್ ಕೋಟೆ ವಾರಪತ್ರಿಕೆಯ ಪ್ರಧಾನ ಸಂಪಾದಕರಾದ ಅನಿಲ್ ಕುಮಾರ್ ಕಮಠಾಣೆಯವರು ಸುಪುತ್ರಿ ಪ್ರಿಯಾಂಕಾ ಕಮಠಾಣೆಯವರು ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಮೊದಲು ಮತದಾನ ಹಕ್ಕು ಚಲಾಯಿಸುತ್ತಿರುವ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಪ್ರಿಯಾಸ್ವಾಮಿ ಅವರು ಮಾತನಾಡುತ್ತಾ ದೇಶದ ಅಭಿವೃದ್ಧಿ ಹಾಗೂ ಹಿತಕ್ಕಾಗಿ ಮತ ಚಲಾಯಿಸಿದ್ದೇನೆ ಎಂದು ಹೇಳಿದ್ದರು. ಪ್ರಿಯಾಸ್ವಾಮಿ, ನಾನು ಇವತ್ತು ವೋಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ಟೈಮ್, ಇದು ನನ್ನ ಫಸ್ಟ್ ಟೈಮ್ ವೋಟಿಂಗ್. ಸೊ ಬಿಫೋರ್ ವೋಟ್ ಮಾಡಿಲ್ಲ. ಸೊ ಭಾಳ ಖುಷಿ ಆಯಿತು ವೋಟ್ ಮಾಡಿ ಇವತ್ತು. ಏನಂದರೆ ನಾವು ಈಗ ನಮ್ಮ ಫ್ಯೂಚರ್ ಆಗಲಿ, ಪ್ರೆಸೆಂಟ್ ಆಗಲಿ, ಪಾಸ್ಟ್ ಆಗಲಿ ನಮ್ಮದೆಲ್ಲ ಡೆವಲಪ್ಮೆಂಟ್ ಬೇಸಿಸ್ ಮೇಲೆ ನಾವು ವೋಟ್ ಮಾಡೀನಿ ಇವತ್ತು ನಾನು. ಸೊ ಎಲ್ಲ ಸಿಟಿಸನಿಗೆ ಅದೇ ಹೇಳ್ಬೇಕಂತೀನಿ, ಯಾರು ಕಾಸ್ಟ್ ಬೇಸಿಸ್, ರಿಲಿಜನ್ ಬೇಸಿಸ್ ಮೇಲೆ ಯಾರು ವೋಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ದು ಯಾವುದೇ ಕಾಸ್ಟ್ ಆಗಲಿ, ಏನೇ ಇರಲಿ, ಬಟ್ ನಾವು ಯಾವತ್ತೂ ಎಲ್ಲಿ ಡೆವಲಪ್ಮೆಂಟ್ ಏನಾಗ್ಯದ ಅಂತ ಅದು ಬೇಸಿಸ್ ಮೇಲೆ ವೋಟ್ ಮಾಡಬೇಕು, ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಹೆಸರು ಪ್ರಿಯಾಂಕಾ ಕಮಠಾಣೆ. ನಾನು ಪ್ರಥಮ ಚುನಾವಣೆಯಲ್ಲಿ ಫಸ್ಟ್ ಟೈಮ್ ವೋಟ್ ಹಾಕಿದ್ದೀನಿ. ನನಗೆ ಭಾಳಷ್ಟು ಖುಷಿಯಾಗಿದೆ. ಇಷ್ಟು ವರ್ಷ ನಾನು ಅಂದರೆ ಈ ವರ್ಷವೇ ಹಾಕಿದ್ದೀನಿ. ಇಷ್ಟು ವರ್ಷ ನಾನು ವೋಟು ಹಾಕಿದ್ದಿಲ್ಲ. ಇವಾಗಿನಿಂದ ನನಗೆ ಒಂದು ಹೆಮ್ಮೆ ಬಂತು. ಥ್ಯಾಂಕ್ ಯು.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.